ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಿ ಮುಖ್ಯವಾಹಿನಿಗೆ ಬರುವಂತಾಗಬೇಕೆಂಬ ಉದ್ದೇಶದಿಂದ ಸಾರ್ವತ್ರಿಕ ಮೂಲಾದಾಯದ ತತ್ವದಂತೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. 1.18 ಕೋಟಿ ಮಹಿಳಾ ಯಜಮಾನಿಗೆ ತಿಂಗಳಿಗೆ 2,000 ನೀಡುತ್ತಿರುವುದು ಸತ್ಯವಲ್ಲವೇ? ಇದುವರೆಗೆ ಯಾವುದೇ ಜಾತಿ, ಧರ್ಮ, ಭಾಷೆ ಭೇದವಿಲ್ಲದೆ 130 ಕೋಟಿ ಮಹಿಳೆಯರು ಶಕ್ತಿ ಯೋಜನೆಯ ಮೂಲಕ ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ. 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ 1.51 ಕೋಟಿ ಜನರಿಗೆ ನೀಡಲಾಗುತ್ತಿದೆ. ಅನ್ನಭಾಗ್ಯ ಯೋಜನೆಯಡಿ 170 ರೂಪಾಯಿ ಫಲಾನುಭವಿಗಳಿಗೆ ತಲುಪುತ್ತಿದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಒಂದು ಕುಟುಂಬಕ್ಕೆ 4 ರಿಂದ 5 ಸಾವಿರ ರೂಪಾಯಿಗಳು ಸೇರುತ್ತಿದ್ದು, ವರ್ಷಕ್ಕೆ 48 ರಿಂದ 50 ಸಾವಿರ ರೂಪಾಯಿಗಳು ಸೇರುತ್ತವೆ ಎಂದರು. ಇಂದು ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿಯನ್ನು ಜಾರಿಗೊಳಿಸಲಾಗುತ್ತಿದೆ. ಪದವಿ ಪಡೆದ ನಿರುದ್ಯೋಗಿಗಳಿಗೆ 3,000 ಹಾಗೂ ಡಿಪ್ಲೊಮಾ ಮಾಡಿದ ನಿರುದ್ಯೋಗಿಗಳಿಗೆ 1,500 ರೂಪಾಯಿ ಭತ್ಯೆಯನ್ನು 2 ವರ್ಷಗಳ ಕಾಲ ನೀಡುವ ಯೋಜನೆಯಾಗಿದೆ. ಈ ಅವಧಿಯಲ್ಲಿ ಭತ್ಯೆಯ ಜೊತೆಗೆ ಉದ್ಯೋಗ ಲಭಿಸಲು ಬೇಕಾದಂತಹ ಕೌಶಲ್ಯಗಳನ್ನು ಅಭಿವೃದ್ಧಿಗೊಳಿಸಲು ಕೌಶಲ್ಯ ತರಬೇತಿಗಳನ್ನು ನೀಡಲಾಗುವುದು. ಈ 2 ವರ್ಷದೊಳಗೆ ಸರ್ಕಾರಿ, ಖಾಸಗಿ ಅಥವಾ ಸ್ವಯಂ ಉದ್ಯೋಗ ದೊರೆತಲ್ಲಿ ಯುವ ನಿಧಿ ಭತ್ಯೆಯನ್ನು ನೀಡಲಾಗುವುದಿಲ್ಲ. ಕೈಗಾರಿಕೆಗಳಲ್ಲಿ ಬೇಡಿಕೆ ಇರುವ ಕೌಶಲ್ಯದ ತರಬೇತಿಗಳನ್ನು ನೀಡಲಾಗುತ್ತಿದ್ದು, ತರಬೇತಿಯ ಅವಧಿಯನ್ನು ಸಂಬಂಧಪಟ್ಟ ಇಲಾಖೆ ನಿರ್ಧರಿಸಲಿದೆ ಎಂದರು. ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಕೆಜೆ ಜಾರ್ಜ್, ಬಿ ನಾಗೇಂದ್ರ, ಎಂಸಿ ಸುಧಾಕರ್ ಸೇರಿದಂತೆ ಸಚಿವರು, ಶಾಸಕರು, ಕಾಂಗ್ರೆಸ್ ಮುಖಂಡರಿದ್ದರು. ದೆಹಲಿಯಿಂದ ಹಿಡಿದು ಬೆಂಗಳೂರುವರೆಗೆ ಕಾಂಗ್ರೆಸ್ ಗೊಂದಲದಲ್ಲಿದ್ದು ಹತಾಶರಾಗಿ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದರು. ಅವರಿಂದು ತಿಂಥಣಿ ಬ್ರಿಡ್ಜ್ನಲ್ಲಿ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದಾಗ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ದೇಶ ಮತ್ತು ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆಯಿಂದ ಕಾಂಗ್ರೆಸ್ ಆತಂಕಗೊಂಡಿದೆ. ನುಡಿದಂತೆ ನಡೆದಿದ್ದೇವೆ ಎಂದು ಜಾಹೀರಾತು ನೀಡಿದರೆ ಫಲಾನುಭವಿಗಳಿಗೆ ತಲುಪಿದಂತಲ್ಲ. ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪ ಹಾಕುತ್ತಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಸರ್ಕಾರ ಯಾವ ಪರಿಹಾರವನ್ನು ಬಿಡುಗಡೆಗೊಳಿಸುತ್ತಿಲ್ಲ. ಒಂದು ಕಡೆ 3 ಜನ ಡಿಸಿಎಂ ಮಾಡುತ್ತೇವೆ ಎಂದರೆ ಮತ್ತೊಂದು ಕಡೆ ಮಾಡುವುದಿಲ್ಲ ಎಂದು ಮತ್ತೊಬ್ಬರು ಹೇಳುತ್ತಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಹೋಗುವುದಿಲ್ಲ ಎನ್ನುತ್ತಾರೆ. ಮತ್ತೊಬ್ಬರು ಆಹ್ವಾನ ಬಂದಿಲ್ಲ ಎಂದು ಹೇಳುತ್ತಿದ್ದಾರೆ. ಅಲ್ಪಸಂಖ್ಯಾತರು ಮಾತ್ರ ಕಾಂಗ್ರೆಸ್ ಮತ ನೀಡಿದ್ದಾರೆ ಎಂಬ ಭ್ರಮೆಯಲ್ಲಿದ್ದು ಇಲ್ಲಿ ಅಲ್ಪಸಂಖ್ಯಾತರ ಓಟುಗಳು ಕೈತಪ್ಪುವ ಆತಂಕದಿಂದ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಸಮಾರಂಭವನ್ನು ವಿರೋಧಿಸುತ್ತಿದ್ದಾರೆ. ಧಾರ್ಮಿಕ ಕೇಂದ್ರಗಳಲ್ಲಿ ವಿಶೇಷ ಪೂಜೆ ಮಾಡುವುದಾಗಿ ಹೇಳಿದರೆ ನಮಗೆ ಆಹ್ವಾನ ನೀಡಿಲ್ಲ ಎಂದು ಹೇಳುವ ಗೊಂದಲದಲ್ಲಿ ಕಾಂಗ್ರೆಸ್ ಸಿಲುಕಿದೆ. ಗೊಂದಲದ ಗೂಡಾಗಿರುವ ಕಾಂಗ್ರೆಸ್ ಪಕ್ಷ ರೈತರು, ಕಾರ್ಮಿಕರು, ಮಹಿಳೆಯರ ಜನವಿರೋಧಿ ಸರ್ಕಾರವಾಗಿದೆ ಎಂದು ಆರೋಪಿಸಿದರು. ರಾಜ್ಯದ ಕೇಂದ್ರ ಸಚಿವರನ್ನು ಬದಲಾವಣೆ ಮಾಡುವ ವಿಚಾರ ಕೇಂದ್ರದ ವರಿಷ್ಠರಿಗೆ ಬಿಟ್ಟಿದ್ದು, ಲೋಕಸಭಾ ಚುನಾವಣೆಯಲ್ಲಿ ಯುವಕರಿಗೆ ಆದ್ಯತೆ ನೀಡಬೇಕೆನ್ನುವ ಒತ್ತಾಯವನ್ನು ಕೇಂದ್ರದ ವರಿಷ್ಠರಿಗೆ ತಿಳಿಸಲಾಗಿದೆ. ಪಕ್ಷ 3ನೇ ಬಾರಿಗೆ ಅಧಿಕಾರಕ್ಕೆ ತರಲು ಬಿಜೆಪಿ ವರಿಷ್ಠರು ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾನಪ್ಪ ವಜ್ಜಲ್, ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ್, ಎಂ ದೊಡ್ಡಬಸವರಾಜ್, ಕೆ ಕರಿಯಪ್ಪ ಸಿಂಧನೂರು ಸೇರಿದಂತೆ ಅನೇಕರಿದ್ದರು. ಕೇಳಿ ಬರ್ತಾ ಇದೆ, ಈಗಿರುವಂತ ಕೇಂದ್ರ ಸಚಿವರನ್ನ ಬಿಟ್ಟುಬಿಡಬೇಕು, ಅವ್ರು ಏನೋ ಅಭಿವೃದ್ಧಿ ಏನೇ ಬೇಡಿಕೆಗಳಿದ್ರೂ ಸಹ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ನಾನು ನಮ್ಮ ಅಭ್ಯರ್ಥಿ ಕೇಂದ್ರ ಸಚಿವರನ್ನ ಬದಲಾವಣೆ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ಲವೂ ಕೂಡ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಈ ಬಾರಿ MP ಎಲೆಕ್ಷನ್ಗೆ ಯುವಕರಿಗೆ ಮಣೆ ಹಾಕಬೇಕು ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ ಹೊಂದಿದೆ ಅಂತ ಹೇಳ್ತಾರೆ. ರಾಜ್ಯಾಧ್ಯಕ್ಷರಾಗಿ ತಾವೇನು ಹೇಳ್ತೀರಿ ಬಗ್ಗೆ? ಎಲ್ಲರೂ ಕೂಡ ನೋಡಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಹಿರಿಯರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯುವಕರು ಕೂಡ ಅವಕಾಶವನ್ನು ಕೊಡಬೇಕಾಗಿದೆ. ಇವೆಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗೊತ್ತಿರ್ತಕ್ಕಂಥ ವಿಚಾರ. ಇದರ ಆಧಾರದ ಮೇಲೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತಾರೆ. ಅಲ್ಪಸಂಖ್ಯಾತರು ಬೇಸರ ಆಗ್ತಾರೆ ಅಂತ ಭಯ ಅವರಿಗೆ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ನಡವಳಿಕೆ ನೋಡಿದ್ರೆ ಅಲ್ಪಸಂಖ್ಯಾತರ ಮತವನ್ನು ಅಷ್ಟೇ ಪಡೆದುಕೊಂಡು ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅಂತೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ 22ನೇ ತಾರೀಕು ಜನವರಿ ರಾಜ್ಯದೆಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ವಿಶೇಷ ಪೂಜೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ನಮಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳ್ತಾರೆ. ಯಾರಿಗೆ ಆಹ್ವಾನ ಬಂದಿದೆ ಅವ್ರನ್ನ ಹೋಗೋದಿಲ್ಲ ಅಂತೇಳಿ ತೀರ್ಮಾನ ಮಾಡ್ತಾರೆ. ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ
ಕಾಂಗ್ರೆಸ್ ಪಕ್ಷ ದೆಹಲಿಯಿಂದ ಬೆಂಗಳೂರುವರೆಗೂ ಸಹ ಸಂಪೂರ್ಣವಾಗಿ ಗೊಂದಲಮಯ ಆಗಿದೆ. ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು. ಇವತ್ತು ದೇಶದಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವುದು ಖಾತ್ರಿ ಆಗಿದೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದನ್ನು ಕೂಡ ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹತಾಶರಾಗಿ ಕಾಂಗ್ರೆಸ್ ಪಕ್ಷದವರು ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ಜನರಿಗೆ ತಲುಪಿದೆ ಅಂತ ಅರ್ಥ ಅಲ್ಲ. ಕಾಂಗ್ರೆಸ್ನವರಿಗಾಗಲೇ ಆತಂಕದಲ್ಲಿದ್ದಾರೆ. ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾದಂಥ ನರೇಂದ್ರ ಮೋದಿಜಿಯವರ ಪರವಾದಂಥ ಒಂದು ಅಲೆ ಇವತ್ತು ದೇಶದಲ್ಲೂ ಕೂಡ ಇದೆ, ರಾಜ್ಯದಲ್ಲೂ ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಗೊಂದಲದಲ್ಲಿದ್ದಾರೆ. ಒಂದು ಕಡೆ 3 ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಧ್ವನಿ ಎತ್ತಿದಾಗ, ಮತ್ತೊಂದು ಕಡೆ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರ ನಡವಳಿಕೆ ಎಲ್ಲೋ ಒಂದು ಕಡೆ ಬರೀ ಅಲ್ಪಸಂಖ್ಯಾತನ ತುಷ್ಟೀಕರಣದ ನೀತಿಯನ್ನು ಮುಂದುವರಿಸ್ಕೊಂಡು ಹೊರಟಿದ್ದಾರೆ. ಮತ್ತು ಭಾಳ ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಎಲ್ಲದನ್ನು ಕೂಡ ಮತದಾರರು ಜನರು ಗಮನಿಸ್ತಾ ಇದ್ದಾರೆ. ಮುಂದೆ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡ್ತಾರೆ. ಸರ್, ಈ ಮೂಲಕವಾಗಿ ನುಡಿದಂತೆ ನಡ್ಕೊಂಡಿದೀವಿ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ ಸರ್. ಇವತ್ತು ನಿಮ್ಮ ಕ್ಷೇತ್ರದಲ್ಲೇ ನಿಂತ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ನುಡಿದಂತೆ ನಡೆದಿದ್ದಾರೆ ಅಂತೇಳಿ ಅವರು ನಂಬೋದಿಲ್ಲ, ಜನರನ್ನು ಕೂಡ ನಂಬೋದಿಲ್ಲ. ಕೇವಲ ಪಬ್ಲಿಸಿಟಿ ಗಿಮಿಕ್ ಅಷ್ಟೇ ಅವ್ರದ್ದು ಕಾಂಗ್ರೆಸ್ ಪಕ್ಷದವರು. ಇವತ್ತು ರಾಜ್ಯದಲ್ಲಿ ಮತದ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಮತ್ತೊಂದು ಕಡೆ ಬರಗಾಲದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ ಇವತ್ತು 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬರಗಾಲದ ಸಂದರ್ಭದಲ್ಲಿ ನಮ್ಮ ರೈತರಿಗೆ 3 ಫೇಸ್ ಕರೆಂಟನ್ನು 7 ತಾಸು ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ. ಇವೆಲ್ಲವೂ ಕೂಡ ಇವತ್ತು ಜನ ನಿರ್ಧಾರ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, SCP TSP ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತೇಳಿ ಜನ ಮಾತನಾಡ್ತಾರೆ. ರಾಮ ಮಂದಿರ ಇದು ಟ್ಯಾಬ್ಲೋನ ನಿರಾಕರಿಸಿದ್ದಾರೆ ಅಂತ ನೋಡಿ. ಪ್ರತಿ ವರ್ಷ ಎಲ್ಲ ರಾಜ್ಯಗಳಿಗೆ ಕೊಡೋದಿಲ್ಲ. ಕೆಲವು ರಾಜ್ಯಗಳನ್ನು ಈ ವರ್ಷ ಕೊಟ್ಟರೆ ಕೆಲವು ರಾಜ್ಯಗಳನ್ನು ಮತ್ತು ವರ್ಷ 2 ವರ್ಷ ಬಿಟ್ಟು ಕೊಡೋದು ಇದು ಪದ್ಧತಿ. ಸಿದ್ದರಾಮಯ್ಯನವ್ರಿಗೆ 2006ರಲ್ಲಿ ಕನ್ನಡದ ಸ್ವಾಭಿಮಾನ ನೆನಪಾಗಿರಲಿಲ್ವಾ? 2006ರಲ್ಲಿ ಇನ್ನೂ ಅವ್ರ ಸರ್ಕಾರನೇ ಇತ್ತು, ಜನವರಿಯಲ್ಲಿ. ಅಂದರೆ ಸಮ್ಮಿಶ್ರ ಸರ್ಕಾರ ಇತ್ತು. ಆಮೇಲೆ 14 ವರ್ಷದಲ್ಲಿ 10 ಸರ್ತಿ ಅವಕಾಶ ಸಿಕ್ಕಿದೆ. ಅಂದರೆ 10 ವರ್ಷದಂದ್ರೆ ಹೈಯೆಸ್ಟ್ ನಾವೇ ಕೊಟ್ಟಿದ್ದೀವಿ. BJP ಸರ್ಕಾರ ಇದ್ದಾಗಲೇ ಕರ್ನಾಟಕಕ್ಕೆ ಹೈಯೆಸ್ಟ್ ಸಿಕ್ಕಿದೆ. ಇನ್ನು ಎರಡನೇದಾಗಿ 2006, 2007, 2009, 2010 ಯಾರ ಸರ್ಕಾರ ಇತ್ತು? ಆವಾಗ ಟ್ಯಾಬ್ಲೋಕ್ಕೆ ಯಾಕೆ ಅವಕಾಶ ಕೊಟ್ಟಿರಲಿಲ್ಲ? ಈಗ ಸಿದ್ದರಾಮಯ್ಯನವ್ರು ಪತ್ರ ಬರೆದಿದ್ದೀರಲ್ಲ ನೀವು, 2014 ಕೊಟ್ಟಿರಲಿಲ್ಲ, ನಮ್ಮ ಸರ್ಕಾರ ತಪ್ಪು ಮಾಡಿತ್ತು ಅಂತ ಬರೀರಂಗಾರ. ಚಿಲ್ಲರೆ ರಾಜಕಾರಣ ಮಾಡೋದು ಇದು ಸರಿಯಲ್ಲ. ಯಾಕಂದರೆ ಅದಕ್ಕೊಂದು ಸಮಿತಿ ಇದೆ. ಆ ಸಮಿತಿ ಸಾಧಾರಣವಾಗಿ 40-50% ರಾಜ್ಯಗಳನ್ನು ಪ್ರತಿ ವರ್ಷ ಆಯ್ಕೆ ಮಾಡ್ತದೆ. ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಈಗ 10 ವರ್ಷ ಸಿಕ್ಕಿದೆ, ಬೇರೆ ರಾಜ್ಯಗಳಿಗೆ 10 ವರ್ಷ ಸಿಕ್ಕಿಲ್ಲ. ಅದರ ಹೊರತುಪಡಿಸಿ ಇನ್ನು ಕೆಲವರಿಗೆ ರಾಜ್ಯಗಳಿಗೆ ಈ ವರ್ಷ ಸಿಕ್ಕಿದೆ, ಅವ್ರಿಗೆ ಮುಂದಿನ ವರ್ಷ ಸಿಗೋದಿಲ್ಲ. ಇಟ್ ಇಸ್ ಎ ನಾರ್ಮಲ್ ಪ್ರೊಸೀಜರ್, ನ್ಯಾಚುರಲ್ ಪ್ರೊಸೀಜರ್ ಅದು. ಹಾಗಾಗಿ ಎಲ್ಲದರಲ್ಲಿಯೂ ಚಿಲ್ಲರೆ ರಾಜಕಾರಣ ಮಾಡೋದು ಮತ್ತು ಜನರನ್ನು ತಪ್ಪದಾರಿಗಳಿಗೆ ಪ್ರಯತ್ನ ಮಾಡೋದು ಇದು ಆಗೋದಿಲ್ಲ. ಸಿದ್ದರಾಮಯ್ಯನವರ ಟೆಕ್ನಾಲಜಿ ಬೆಳೆದಿದೆ. ದೇಶದ ಯುವಕರು, ದೇಶದ ಜನರು ಏನು ಸತ್ಯ ಇದೆ ಅಂತ ಇವತ್ತು ಅಂಗೈ ಮೇಲೆ ತಿಳ್ಕೊಳ್ತಾರೆ. ಈ ರೀತಿ ಚಿಲ್ಲರೆ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ. ತಾಲೂಕಿನ ತುರುವಿಹಾಳ್ ಬಸವಚೇತನ ಕಾಲೇಜಿನಲ್ಲಿ ಸ್ವಾಮಿ ವಿವೇಕಾನಂದರ 161ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಧಾರವಾಡದ ವಂದೇ ಮಾತರಂ ಗುರುಕುಲದ ಸಂಸ್ಥಾಪಕ ಮಧುಸೂದನ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ಸ್ವಾಮಿ ವಿವೇಕಾನಂದ ವಿಚಾರಧಾರೆಗಳಿಂದ ಪ್ರಭಾವಿತರಾದ ನಾಡಿನ ಅನೇಕರು ಉಜ್ವಲವಾದ ಜೀವನ ರೂಪಿಸಿಕೊಂಡಿದ್ದು, ಪ್ರತಿಯೊಬ್ಬರೂ ವಿವೇಕಾನಂದ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದರು. ಆದರೆ ವಿವೇಕಾನಂದರ ಒಂದು ಸ್ಪೆಷಾಲಿಟಿ ಏನಂದ್ರೆ, ವಿವೇಕಾನಂದರ ಒಂದು ವೈಶಿಷ್ಟ್ಯತೆ ಏನಂದ್ರೆ, ನೀವು ಯೋಚನೆ ಮಾಡಿ, ಜಗತ್ತಲ್ಲಿ ಯಾವ್ದಾದ್ರು ಒಂದು ವ್ಯಕ್ತಿ ಹುಟ್ಟಿದ ದಿನ ಅಷ್ಟೇ ಅಲ್ಲ, ಅವರು ದೇಹತ್ಯಾಗ ಮಾಡಿದ ದಿನ ಅಷ್ಟೇ ಅಲ್ಲ, ಒಂದು ವ್ಯಕ್ತಿ ಜಗತ್ತಿಗೆ ಕೊಟ್ಟಂತ ಸಂದೇಶ ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ಆ ವ್ಯಕ್ತಿ ಕೊಟ್ಟಂತ ಸಂದೇಶ ಸೆಪ್ಟೆಂಬರ್ 11, 1893, ಅದಕ್ಕೆ 150 ವರ್ಷಗಳ ಬಳಿಕವೂ ಕೂಡ ಇಡೀ ಜಗತ್ತು ವಿವೇಕಾನಂದರ ಭಾಷಣ
ದಿನವನ್ನ ವಿಶ್ವ ಭ್ರಾತೃತ್ವ ದಿನ, ವರ್ಲ್ಡ್ ಬ್ರದರ್ಹುಡ್ ಡೇ ಅಂತ ಆಚರಿಸುತ್ತೆ ಅಂದ್ರೆ ವಿವೇಕಾನಂದರ ಸಂದೇಶ ಜಗತ್ತಿಗೆ ಎಷ್ಟಿದೆ ಅನ್ನೋದನ್ನ ನಾವು ಯೋಚನೆ ಮಾಡಿ. ವಿದ್ಯಾರ್ಥಿಯಾಗಿ ನನಗೆ ವಿವೇಕಾನಂದರ ವಿಚಾರ ಯಾಕೆ ಬೇಕು ಅಷ್ಟೇ ಅಲ್ಲ, ಈ ದೇಶದಲ್ಲಿ ಹುಟ್ಟಿರುವಂತ ಪ್ರತಿ ಒಂದು ವ್ಯಕ್ತಿಯೂ ಕೂಡ, ಈ ದೇಶದಲ್ಲಿ ಜೀವನ ಮಾಡ್ತಿರುವಂತ ಪ್ರತಿ ಒಂದು, ಹಾಗೆ ರೋಮಾರೋಲ ಹೇಳ್ತಾನೆ ವಿವೇಕಾನಂದರು ಏನ್ ಮಾಡಿದ್ರು, ವಿವೇಕಾನಂದ್ರ ಕೊಡುಗೆ ಏನು, ಯಾರು ವಿವೇಕಾನಂದರು ಅಂದ್ರೆ ರೋಮಾರೋಲ ಹೇಳ್ತಾನೆ ವಿವೇಕಾನಂದರು ಏನ್ ಮಾಡಿದ್ರು ಗೊತ್ತಾ, ಭಾರತ ಸತ್ತೋದಂಗಿತ್ತು, ಭಾರತ ಸತ್ತೋಗ್ತಿತ್ತು. ಭಾರತೀಯರು ಹೇಗಿದ್ರು ಕಲ್ಪನೆ ಮಾಡ್ಕೊಳ್ಳಿ, ತಿನ್ಲಿಕ್ಕೆ ಊಟ ಇಲ್ಲ, ದಾಸ್ಯದಲ್ಲಿದ್ದೀವಿ, ಬ್ರಿಟಿಷರು ಬೂಟ್ ಕಾಲಲ್ಲಿ ನಮ್ಮನ್ನ ಒದಿತಿದ್ದಾರೆ, ನಾವು ಭಾರತೀಯರು ಅಂತ ನಮಗೆ ಕರ್ಕೊಳ್ಳಕ್ಕೆ ನಮ್ಮ ಮೇಲೆ ನಮಗೆ ಅಭಿಮಾನ ಇಲ್ಲ, ನಾವು ಎಂತ ಸಂಸ್ಕೃತಿಯಿಂದ ಬಂದಿದ್ದೀವಿ, ಭಾರತ ಎಷ್ಟು ಪುರಾತನವಾದ ಚಿಂತನೆಯನ್ನ, ಪ್ರಾಚೀನ ಚಿಂತನೆಯನ್ನ, ಶ್ರೇಷ್ಠ ಚಿಂತನೆಯನ್ನ ಜಗತ್ತಿಗೆ ಕೊಟ್ಟಿದೆ. ನಾವು ಭಾರತೀಯರು ಅಂತ ಹೆಮ್ಮೆ ಪಡೋದನ್ನ ನಾವು ಮರ್ತೋಗಿದ್ವಿ. ನಾವು ಭಾರತೀಯರು ಅಂದ್ರೆ ಬ್ರಿಟಿಷರ ಗುಲಾಮರು, ಭಾರತೀಯರು ಅಂದ್ರೆ ದಾಸ್ಯದಲ್ಲಿ ಇರ್ಲಿಕ್ಕೆ ಮಾತ್ರ ಯೋಗ್ಯರು ಅನ್ನೋ ರೀತಿ ನಾವು ಜೀವನ ಮಾಡ್ತೀವಿ. ರಾಮಕೃಷ್ಣಾಶ್ರಮದ ಸದಾನಂದ ಮಹಾರಾಜ್ ಅವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕ ಪಾಲಾಕ್ಷಯ್ಯ ಹಿರೇಮಠ್ ಮಾತನಾಡಿ, ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳನ್ನು ಜೀವನದಲ್ಲಿ ಪಾಲಿಸಿಕೊಂಡು ನಾವು ಉನ್ನತ ಮಟ್ಟಕ್ಕೆ ಏರುವುದಲ್ಲದೆ ರಾಷ್ಟ್ರವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಯುವ ಜನಾಂಗ ನಾಡಿನ ಚುಕ್ಕಾಣಿ ಹಿಡಿಯಬೇಕೆಂದರು. ಯಾರೇ ಕೂಡ ವಿವೇಕಾನಂದ ಚಿಂತನೆ ಪ್ರಭಾವಕ್ಕೆ ಬಂದವರು ಯಾರು ಸಾಮಾನ್ಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ದೇಶ ಸೇವೆ ಮಾಡ್ತಾರೆ ಅಂತ ಇದ್ದಿದ್ರೆ ನಮ್ಮ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ವಿವೇಕಾನಂದ ಪುಸ್ತಕೆಲ್ಲ ನಮ್ಮ ಹತ್ತಿರದಲ್ಲಿ ದೊರೆಯುತ್ತೆ, ಕೂಡ ಇಟ್ಟಿದ್ದೀವಿ, ಸದುಪಯೋಗ ಪಡಿಸಬೇಕು. ವಿರೂಪಾಕ್ಷಪ್ಪಗೆ ನಾವು ಒಂದು ವಿನಂತಿ ಮಾಡ್ಕೊಳ್ತೀವಿ, ವಿವೇಕಾನಂದ ಪುಸ್ತಕ ಎಲ್ಲ ಇಟ್ಕೊಂಡು ಲೈಬ್ರರಿ ಇಟ್ಕೊಂಡ್ರೆ ಎಲ್ಲ ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ. ನಿರಂತರವಾಗಿ ವಿವೇಕಾನಂದ ಚಿಂತನೆಯನ್ನು ಓದ್ತಾ ಇರಬೇಕು. ಒಬ್ಬ ನಮ್ಮ ಆಶ್ರಮ ಸೇರಿದಂಥ ಸ್ವಾಮಿಗಳು ತಪಸ್ಸು ಮಾಡ್ತಾಯಿದ್ರು. ಪ್ರಾರಂಭದಲ್ಲಿ ತಪಸ್ಸು ಮಾಡಬೇಕಾದ್ರೆ ಹಲವಾರು ಅವರಿಗೆ ಕೆಟ್ಟ ಯೋಚನೆಗಳು ಬರ್ತಾ ಇತ್ತು. ಇವಾಗ ಅವರು ಬಹಳ ಗಾಬರಿಯಾಗಿ. ಕಾಲೇಜಿನ ಪ್ರಾಂಶುಪಾಲ ವಿರೂಪಾಕ್ಷಪ್ಪ ಗಚ್ಚಿನಮನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾಲೇಜಿನ ಉಪನ್ಯಾಸಕರಾದ ಸಾವಿತ್ರಿ ಗಚ್ಚಿನಮನಿ, ಶರಣಬಸವ ತಳವಾರ್, ಆಂಜನೇಯ, ಜ್ಯೋತಿಸಿ, ಶೇಖರಗೌಡ ಕಲ್ಮಂಗಿ, ಶಿಕ್ಷಕಿಯರಾದ ಚೆನ್ನಮ್ಮ, ಲಕ್ಷ್ಮೀಬಾಯಿ ಗುಡೂರು, ವಿಜಯಲಕ್ಷ್ಮಿ ಮಡಿವಾಳ್, ನಾಗಮ್ಮ ಚಲವಾದಿ, ಈರಮ್ಮ, ಜ್ಯೋತಿ, ಅನಿತಾ, ರೋಜಾ, ಬಸವರಾಜ್ ಇದ್ದರು. ಬೆಂಗಳೂರಿನ ಎಚ್ಎಎಲ್ ಬಳಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಅವರ ಕಾರಿಗೆ ಭಾರತ ಐಕ್ಯತಾ ನ್ಯಾಯಯಾತ್ರೆಯ ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕ ಚಾಲನೆ ನೀಡಿದರು. ಶಿವಮೊಗ್ಗಕ್ಕೆ ತೆರಳುವ ಮುನ್ನ ಬೆಂಗಳೂರಿನ ಎಚ್ಎಎಲ್ ಬಳಿ ಜನವರಿ 14ರಿಂದ ಮಣಿಪುರದಿಂದ ಮುಂಬೈವರೆಗೆ ನಡೆಯಲಿರುವ ಭಾರತ ಐಕ್ಯತಾ ನ್ಯಾಯಯಾತ್ರೆಯ ಸ್ಟಿಕ್ಕರ್ ಬಿಡುಗಡೆಗೊಳಿಸಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಅವರ ಕಾರಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಟಿಕ್ಕರ್ ಅನ್ನು ಅಂಟಿಸಿ ಎಲ್ಲರೂ ಈ ಯಾತ್ರೆಗೆ ಬೆಂಬಲಿಸಿ ಎಂದು ಕರೆ ನೀಡಿದರು. ಅಭೂತಪೂರ್ವ ಬೆಂಬಲದೊಂದಿಗೆ ಈ ಯಾತ್ರೆಯು ದೇಶದಲ್ಲಿ ಮತ್ತೊಂದು ಮೈಲಿಗಲ್ಲು ತಲುಪಿ ಇತಿಹಾಸ ಸೃಷ್ಟಿಸಲಿದೆ ಎಂದರು. ಈ ಸಂದರ್ಭದಲ್ಲಿ ಸಚಿವರಾದ ಕೆಜೆ ಜಾರ್ಜ್, ಬಿ ನಾಗೇಂದ್ರ, ಎಂಸಿ ಸುಧಾಕರ್ ಸೇರಿದಂತೆ ಸಚಿವರು, ಶಾಸಕರು, ಕಾಂಗ್ರೆಸ್ ಮುಖಂಡರಿದ್ದರು. ಸನ್ಮಾರ್ಗದಲ್ಲಿ ನಡೆಯುವ ಉತ್ಸಾಹಿ ಯುವ ಸಮೂಹದಿಂದ ದೇಶವನ್ನು ಬದಲಾಯಿಸಲು ಸಾಧ್ಯವಿದೆ ಎಂದು ವಿದ್ಯಾ ಪಬ್ಲಿಕ್ ಶಾಲೆಯ ಮುಖ್ಯಸ್ಥ ವೈ ನರೇಂದ್ರನಾಥ್ ಹೇಳಿದರು. ತಾಲೂಕಿನ ಪಗಡದಿನ್ನಿ ಕ್ಯಾಂಪ್ನಲ್ಲಿ ನಗರದ ವಿದ್ಯಾ ಪಬ್ಲಿಕ್ ಸ್ಕೂಲ್ ವತಿಯಿಂದ ರಾಷ್ಟ್ರೀಯ ಯುವ ದಿನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೆಸರು ಗದ್ದೆ ಓಟದ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸ್ವಾಮಿ ವಿವೇಕಾನಂದರು ಯಾವುದೇ ಒಂದು ಜಾತಿ, ಪಕ್ಷಕ್ಕೆ ಸೀಮಿತವಾಗಿಲ್ಲ. ಅವರು ಭಾರತೀಯತೆಯ ಪ್ರತೀಕ. ಯುವ ಶಕ್ತಿ ಇರುವುದು ವಯಸ್ಸಿನಲ್ಲಿ ಅಲ್ಲ, ಅದು ಮನಸ್ಸಿನಲ್ಲಿ. ವಿವೇಕಾನಂದರ ವಿಚಾರಧಾರೆಗಳ ಅನುಷ್ಠಾನದೊಂದಿಗೆ ಯುವಕರು ಮುನ್ನಡೆದರೆ ಅವರ ವ್ಯಕ್ತಿತ್ವ, ಸಮಾಜ ಎರಡೂ ಬೆಳಗುತ್ತದೆ ಎಂದು ಹೇಳಿದರು. ನಂತರ ಮುಳ್ಳೂರು ಗ್ರಾಮದ ಶಿವಪ್ಪ ಎನ್ನುವ ರೈತರ ಜಮೀನಿನಲ್ಲಿ ನಡೆದ ಕೆಸರು ಗದ್ದೆ ಓಟ, ಹಗ್ಗ ಜಗ್ಗಾಟ, ವಾಲಿಬಾಲ್ ಹಾಗೂ ಪಿರಮಿಡ್ ಹಾಕುವ ಸ್ಪರ್ಧೆಗಳ ಮೂಲಕ ವಿದ್ಯಾರ್ಥಿನಿಯರು ಪ್ರದರ್ಶಿಸಿದ ಸಾಹಸ ದೃಶ್ಯಗಳು ನೋಡುಗರಿಗೆ ಆಕರ್ಷಣೀಯವಾಗಿತ್ತು. ಕೆಸರಿನಲ್ಲಿ ಸ್ಪರ್ಧೆಗಿಳಿದು ವಿದ್ಯಾರ್ಥಿಗಳು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಶಿಕ್ಷಕರು ಕುತೂಹಲದಿಂದ ವೀಕ್ಷಿಸಿದರು.
ಆಯ್ತಾ? ಹುಡುಗಿ ಫಸ್ಟ್ ಬಿಡು, ಯಾರ್ಯಾರು ಬರಲ್ಲ ನೋಡೋ ರೀತಿ ನೋಡಿದ್ರೆ ಯಾರು ಬರಲ್ಲ ಈ ಹುಡುಗಿ ಒಂದು ಬಿಟ್ರೆ 8 ಜನ 10 ಜನ ಐತೆ ನೋಡ್ದಾಗ ಗೊತ್ತಾಗ ಗಡಿ ಮಂಗ ಆಗಿರ್ಬಿಡ್ತಾ ಹುಡುಗ ಫಸ್ಟ್ ಬಿಡ ನಾನು ಫಸ್ಟಿಗೆ ಅದೇ ಫಸ್ಟ್ ಬರೋದು ಆ ಹುಡುಗಿನೇ ದಪ್ಪದ ಚೆನ್ನಾಗಿ ಕೊಡ್ತಾಳೆ. ಅಲ್ಲೊಂದು ಹೋಗೈತಾಗ ಅದು ಓಡ್ತಾವೆ ಒಂದು ಕಡೆ ಬರ್ಬೇಕು ಫಸ್ಟ್ ನೀರು ಫಸ್ಟ್ ಹೋಗೋದು ತಾಲೂಕಿನ ಕೆ ಬಸಾಪುರ ಗ್ರಾಮದ ತರಸಲೆಪ್ಪ ಫಕೀರಪ್ಪ ಆಯೋಜಿ ಅವರು ಬರೆದ ತರಾಸು ಕಾದಂಬರಿಗಳ ಭಾಷಿಕ ಅಧ್ಯಯನ ಮಹಾಪ್ರಬಂಧಕ್ಕೆ ಪಿಎಚ್ಡಿ ಪದವಿ ಲಭಿಸಿದೆ. ಇತ್ತೀಚೆಗೆ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಘಟಿಕೋತ್ಸವದಲ್ಲಿ ಉನ್ನತ ಶಿಕ್ಷಣ ಸಚಿವರು ಪಿಎಚ್ಡಿ ಪದವಿಯ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಿದ್ದಾರೆ. ಭಾಷಾಧ್ಯಯನ ವಿಭಾಗದ ಪಿ ಮಹದೇವಯ್ಯ ಅವರು ತರಸಲೆಪ್ಪ ಆಯೋಜಿ ಅವರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ತರಸಲೆಪ್ಪ ಆಯೋಜಿಯವರು ತಾಲೂಕಿನ ಕೆ ಬಸಾಪುರ ಗ್ರಾಮದವರಾಗಿದ್ದು ಸ್ಥಳೀಯ ಆಕ್ಸ್ಫರ್ಡ್ ಡಿಗ್ರಿ ಕಾಲೇಜಿನಲ್ಲಿ ಪದವಿ ಮುಗಿಸಿದ್ದಾರೆ. ಚೌಡಮ್ಮ ಕಂಬಳಿ ಅವರು ಹೆಣ್ಣು ಭ್ರೂಣ ಹತ್ಯೆ ಸಮಸ್ಯೆ ಮತ್ತು ಸವಾಲುಗಳು ಎನ್ನುವ ಮಹಾಪ್ರಬಂಧವನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಮಂಡಿಸುವ ಮೂಲಕ ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ. ರಾಯಚೂರು ಜಿಲ್ಲೆಯನ್ನು ಅನುಲಕ್ಷಿಸಿ ಮಂಡಿಸಿರುವ ಪ್ರಸ್ತುತ ಮಹಾಪ್ರಬಂಧಕ್ಕೆ ಡಾಕ್ಟರ್ ಶಿವಾನಂದ ಎಸ್ ವಿರಕ್ತಮಠ ಅವರು ಮಾರ್ಗದರ್ಶನ ನೀಡಿದ್ದಾರೆ. ಚೌಡಮ್ಮ ಕಂಬಳಿ ಅವರು ತಾಲೂಕಿನ ಕೆ ಬಸಾಪುರ ಗ್ರಾಮದವರಾಗಿದ್ದು ಸಿಂಧನೂರಿನ ಆಕ್ಸ್ಫರ್ಡ್ ಡಿಗ್ರಿ ಕಾಲೇಜಿನಲ್ಲಿ ಪದವಿ ಮುಗಿಸಿದ್ದಾರೆ. ಉನ್ನತ ಶಿಕ್ಷಣವನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ. ಚೌಡಮ್ಮ ಕಂಬಳಿ ಶಶಿಕಲಾ ಜಿಬಿ ಇಲ್ಲಿಗೆ ದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.